ನಾಳಿಂದ ಈ ವಿಶೇಷ ಸಮಗ್ರ ಪರಿಷ್ಕರಣೆ ಕುರಿತು BLOಗಳು ಮನೆ ಮನೆ ವಿಸಿಟ್ ಮಾಡ್ತಾರೆ. ಅದರ ಕುರಿತು ಮೇಡಮ್ ಅವರು ತಮಗೆ ಪತ್ರಿಕಾಗೋಷ್ಠಿಯನ್ನು ಕರೆದಕ್ಕೆ ಈ ಒಂದು ಆಕಸ್ಮಿಕವಾಗಿ ಒಂದು ಸುದ್ದಿಗೋಷ್ಠಿಯನ್ನು ಕರೆದಿದ್ವಿ. ಹಾಗಾಗಿ ಎಲ್ಲರಿಗೂ ಸ್ವಾಗತವನ್ನು ಕೋರುತ್ತಾ ಮೇಡಮ್ ಅವರು ಈ ಪತ್ರಿಕಾಗೋಷ್ಠಿಯನ್ನು ಪ್ರಾರಂಭಿಸಲು ನಾನು ವಿನಂತಿಸಿಕೊಳ್ಳುತ್ತೇನೆ. ಎಲ್ಲರಿಗೂ ನಮಸ್ಕಾರ. ಚುನಾವಣಾ ಆಯೋಗದ ನಿರ್ದೇಶನದಂತೆ ಮತದಾರರ ಪಟ್ಟಿಯ ವಿಶೇಷ ಸಮಗ್ರ ಪರಿಷ್ಕರಣೆ ಪ್ರಕ್ರಿಯೆ ಈಗ ಆರಂಭವಾಗಿದ್ದು, ಇದ ವಿಶೇಷ ಸಮಗ್ರ ಪರಿಷ್ಕರಣೆ ಅಂತಂದ್ರೆ ಸ್ಪೆಷಲ್ ಇಂಟೆನ್ಸಿವ್ ರಿವಿಷನ್ ಅಂತ SIR. ಇದರ ಉದ್ದೇಶವು ಎಲ್ಲ ಅರ್ಹ ಮತದಾರರು, ನಾಗರಿಕರು ಮತದಾರರ ಪಟ್ಟಿಯಲ್ಲಿ ಸೇರ್ಪಡೆಗೊಳ್ಳುವುದಾಗಿದೆ. ಈ ವಿಶೇಷ ಸಮಗ್ರ ಪರಿಷ್ಕರಣೆ ಅವಧಿಯಲ್ಲಿ ನಿಮ್ಮ ಹೆಸರು ಮತದಾರರ ಪಟ್ಟಿಯಲ್ಲಿ ಇರುವುದನ್ನ ಪರಿಶೀಲಿಸಿ ಹಾಗೂ ಖಚಿತಪಡಿಸಿಕೊಳ್ಳುವುದು ಪ್ರಜಾಪ್ರಭುತ್ವದ ಭದ್ರ ಅಡಿಪಾಯವಾದ SIRನ ಭಾಗವಾಗಿದೆ. ಈಗ ದಾಂಡೇಲಿ ತಾಲೂಕಿನ ವಿಶೇಷ ಸಮಗ್ರ ಪರಿಷ್ಕರಣೆಯನ್ನ ನೋಡೋದಾದ್ರೆ, ಇಲ್ಲಿ ದಾಂಡೇಲಿಯಲ್ಲಿ ಮತಗಟ್ಟೆಗಳ ಸಂಖ್ಯೆ 59, ಒಟ್ಟು ಮತದಾರರ ಸಂಖ್ಯೆ 54,930, ಗಂಡು 26,548, ಹೆಣ್ಣು 28,382, ಒಟ್ಟು 54,930 ಮತದಾರರು ಇಲ್ಲೇ ದಾಂಡೇಲಿ ತಾಲೂಕಿನಲ್ಲಿ ಇದ್ದಾರೆ ಸರ್. ನಂತರ ಇದರಲ್ಲಿ ಗೈರಾದವರು ಅಂದ್ರೆ ಈ ಜನಸಂಖ್ಯೆಯಲ್ಲಿ 141 ಗೈರು ಮತದಾರರ ಸಂಖ್ಯೆ, ವಲಸೆ ಹೋದವರ ಮತದಾರರ ಸಂಖ್ಯೆ 1,753, ಮರಣ ಹೊಂದಿದವರ ಸಂಖ್ಯೆ 2,418, ಒಟ್ಟು ಟೋಟಲ್ 3,812. ಇದು ಗೈರು, ವಲಸೆ ಮತ್ತು ಮರಣ ಹೊಂದಿದವರ ಮತದಾರರ ವಿವರ. ನಂತರ ಒಟ್ಟು ತಾಲೂಕಿನಲ್ಲಿ ನಗರ ಪ್ರದೇಶದಲ್ಲಿ 44, ಗ್ರಾಮೀಣ ಪ್ರದೇಶದಲ್ಲಿ 15, ಒಟ್ಟು ಮತಗಟ್ಟೆಗಳು 59 ದಾಂಡೇಲಿ ತಾಲೂಕಿನಲ್ಲಿ. ಮತಗಟ್ಟೆ ಮಟ್ಟದ ಅಧಿಕಾರಿಗಳು 59, ಗ್ರಾಮೀಣ ನಗರ ಸೇರಿ ಶಿಕ್ಷಣ ಇಲಾಖೆಯಿಂದ 29, ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಅಭಿವೃದ್ಧಿ ಇಲಾಖೆಯಿಂದ 29, ಕಂದಾಯ ಇಲಾಖೆಯಿಂದ 1, ಒಟ್ಟು BLOಗಳು 59. ನಂತರ SIR ಪ್ರಕ್ರಿಯೆ ನಡೆಯುವ ಕಾರ್ಯವಿಧಾನ. ಅರ್ಹತಾ ದಿನಾಂಕ 1/10/2026. ಬೂತ್ ಮಟ್ಟದ ಅಧಿಕಾರಿಗಳಿಂದ ಮನೆ ಮನೆಗೆ ಭೇಟಿ ಅಂದ್ರೆ BLOಗಳು ಮನೆ ಮನೆಗೆ ಭೇಟಿ ಕೊಡುವುದು 30/6/2026ರಿಂದ 29/7/2026ರವರೆಗೆ ಒಂದು ತಿಂಗಳ ಕಾಲ ಅವರು ಮನೆ ಮನೆಗೆ ಭೇಟಿ ಕೊಡ್ತಾ ಇದ್ದಾರೆ. ಕರಡು ಮತದಾರನ ಪಟ್ಟಿಯ ಪ್ರಕಟಣೆ 5/8/2026. ಹಕ್ಕು ಮತ್ತು ಆಕ್ಷೇಪಣೆಗಳನ್ನು ಸಲ್ಲಿಸಲು ನಿಗದಿಪಡಿಸಿದ ಅವಧಿ 5/8/2026ರಿಂದ 4/9/2026ರವರೆಗೆ. ಹಕ್ಕು ಮತ್ತು ಆಕ್ಷೇಪಣೆಗಳ ಕುರಿತು ನೋಟಿಸ್ ನೀಡುವಿಕೆ ಹಾಗೂ ವಿಲೇವಾರಿ ಪ್ರಕ್ರಿಯೆ 5/8/2026ರಿಂದ 3/10/2026ರವರೆಗೆ. ಅಂತಿಮ ಮತದಾರರ ಪಟ್ಟಿಯ ಪ್ರಕಟಣೆ 7/10/2026. ದಾಂಡೇಲಿ ತಾಲೂಕಿನಾದ್ಯಂತ ಎಲ್ಲ ಯುವ ಮತದಾರರ ನೋಂದಣಿಗಾಗಿ ತಾಲೂಕಿನ ಎಲ್ಲ ಕಾಲೇಜುಗಳ ಪ್ರಾಚಾರ್ಯರೊಂದಿಗೆ ಉಪನಿರ್ದೇಶಕರು, ಆಹಾರ ಮತ್ತು ನಾಗರಿಕ ಸರಬರಾಜು ಹಾಗೂ ನೋಡಲ್ ಅಧಿಕಾರಿಗಳು 76 ಹಳೆಯಾಳ ವಿಧಾನಸಭಾ ಕ್ಷೇತ್ರದ ಇವರು ದಿನಾಂಕ 4/6/2020ರಂದು ನಾವು ಎಲ್ಲರೂ ಸೇರಿ ಒಂದು ಸಭೆಯನ್ನ ಈಗಾಗಲೇ ಮಾಡಿದ್ದೇವೆ. ಈಗ 2ನೇ ಸಲ ಅವರಿಗೆಲ್ಲ BLOಗಳಿಗೆ ಇನ್ನೊಂದ್ಸಲ ನಾವು ಟ್ರೈನಿಂಗ್ ಅನ್ನ ಕೊಡ್ತಾ ಇದ್ದೇವೆ ಸರ್. ಹಳೆಯಾಳ ಮತಕ್ಷೇತ್ರದ ಅಲ್ಲಿ ಒಟ್ಟು 1,87,543 ಮತದಾರರಿದ್ದಾರೆ. ಇಡೀ ನಮ್ಮ 3 ಸೇರಿ ನಮ್ಮ ಹಳೆಯಾಳ 1,87,543 ಮತದಾರರು ಇದ್ದಾರೆ. ಹಾಗೂ
220 BLOಗಳನ್ನು ನೇಮಕ ಮಾಡಲಾಗಿದೆ. SIR ಗೆ ಪೂರ್ವ ಸಿದ್ಧತೆಯಾಗಿ ಈಗಾಗಲೇ ನಾವು ಏನ್ ಮಾಡಿದೀವಿ ಅಂದ್ರೆ 1,73,476 ಮತದಾರರ ಮ್ಯಾಪಿಂಗ್ ಕಾರ್ಯವನ್ನ ಮಾಡಲಾಗಿದೆ. ಅಂದ್ರೆ 2002 ಮತದಾರರ ಪಟ್ಟಿಯ ವಿವರಗಳೊಂದಿಗೆ ಹೋಲಿಸಿ ಖಚಿತಪಡಿಸಿಕೊಳ್ಳುವುದು ಮ್ಯಾಪಿಂಗ್ ಕಾರ್ಯವನ್ನ ಈಗಾಗಲೇ ನಾವು ಮಾಡಿಬಿಟ್ಟಿದ್ದೀವಿ. ಅಂದ್ರ ಮ್ಯಾಪಿಂಗ್ ಕಾರ್ಯ ಇಡೀ ನಮ್ದ ವಿಧಾನಸಭಾ ಕ್ಷೇತ್ರಕ್ಕೆ 92.50 ಆಗಿದೆ. ಇಲ್ಲಿ ನಮ್ ದಾಂಡೇಲಿದ ನೋಡ್ಬೇಕಂದ್ರ 87% ಆಗಿದೆ. 87% ನಮ್ ದಾಂಡೇಲಿದಾಗಿದೆ. 87% ಮ್ಯಾಪಿಂಗ್ ಆದ ನಂತರ ಉಳಿದಂತ 7,952 ಮತದಾರರಲ್ಲಿ ಅದರಲ್ಲಿ ಗೈರು, ವಲಸೆ ಮತ್ತೆ ಮರಣ ಅದನ್ನ ಮತ್ತೆ ಪ್ರತ್ಯೇಕಿಸಿ ಈಗ ಒಟ್ಟು ನಮ್ಮಲ್ಲಿ ಉಳಿದಿದ್ದು 4,140 ಇಷ್ಟು ಮ್ಯಾಪಿಂಗ್ ಬಾಕಿ ಇದೆ. 4,140 ಈಗ ಮ್ಯಾಪಿಂಗು ಈಗೇನು BLOಗಳು ನಾಳೆಯಿಂದ 30ರಿಂದ ಏನು ಮನೆ ಭೇಟಿ ಮಾಡ್ತಾರೆ, ಅದನ್ನು ಕೊನೆಯಾಗುವುದು 29 ಜುಲೈಗೆ. 29 ಜುಲೈವರೆಗೆ ಈ ಮ್ಯಾಪಿಂಗ್ ಕಾರ್ಯ ಪ್ರಗತಿಯಲ್ಲಿರುತ್ತದೆ. ಯಾವುದೇ ಮ್ಯಾಪಿಂಗ್ ಕಾರ್ಯಕ್ಕೆ ಸ್ಥಗಿತ ಮಾಡಿಲ್ಲ ಚುನಾವಣಾ ಆಯೋಗದವರು. ಅದನ್ನ 29 ಪ್ರಗತಿಯಲ್ಲಿರುತ್ತದೆ. ಆಮೇಲೆ ಸರಿ SIRದು ಈಗ ಆಕ್ಚುಲಿ ನಮ್ಮ ದೇಶದಲ್ಲಿ 1950ರಿಂದ ಈವರೆಗೆ 10 ಬಾರಿ SIR ಆಗಿದೆ. ಆದರೆ ಕಳೆದ SIR ಆಗಿದ್ದು 2002ರಲ್ಲಿ. ಅದೇ ಒಂದು ಬೇಸ್ ಇಟ್ಕೊಂಡು 24 ವರ್ಷದ ನಂತರ ಈಗ SIR ಪ್ರಕ್ರಿಯೆ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಅಸ್ತಿತ್ವಕ್ಕೆ ಬಂದಿದೆ. ಅದೇ ರೀತಿಯಲ್ಲಿ ನಾವು ಇವತ್ತಿಗೆ ನಾವು ತರಬೇತಿ ಮತ್ತೆ ನಮ್ಮ ಸಿದ್ಧತೆಗಳನ್ನ ಮಾಡಿದ್ದೇವೆ. ನಾಳೆಯಿಂದ ಎಲ್ಲ 59 BLOಗಳು ಮನೆಗೆ ಭೇಟಿ ನೀಡಿ ಎನ್ಯುಮರೇಷನ್ ಫಾರ್ಮ್ ಅನ್ನ ಕೊಡ್ತಾರೆ ಸರ್. ಪ್ರತಿ ಮನೆಗೆ ಪ್ರತಿ ಮತದಾರಿಗೆ 2 ಎನ್ಯುಮರೇಷನ್ ಫಾರ್ಮ್ ಕೊಡ್ತಾರೆ. ಒಂದನ್ನ ಕೊಡ್ತಾರೆ ಮತ್ತೆ ಒಂದನ್ನ ರಿಸೀವ್ ಮಾಡ್ತಾರೆ. ಇದು ಎನ್ಯುಮರೇಷನ್ ಫಾರ್ಮ್ ಸರ್, ಪ್ರತಿ ಮತದಾರರಿಗೆ ಕೊಡುದು. ಇಲ್ಲಿ ಎಡಬದಿಗೆ 2002ರಲ್ಲಿ ಅವ್ರದ್ದು ಏನು ಡೀಟೇಲ್ಸ್ ಇತ್ತಲ್ಲ ಇದನ್ನ ತುಂಬಬೇಕು. ಅವ್ರು 2002 ಮತದಾರ ಪಟ್ಟಿಯಲ್ಲಿ ಏನಿತ್ತಲ್ಲ ಡೀಟೇಲ್ಸ್ ಅವ್ರದ್ದಾಗ್ಲಿ ಅಥವಾ ಅವ್ರ ತಂದೆ ಅಥವಾ ಅವ್ರ ಅಜ್ಜಿದು. ಆಮೇಲೆ ಒಂದ್ ವೇಳೆ ಅವ್ರು ಇಲ್ಲದೆ ಇದ್ರೆ ಈ ಬಲಭಾಗದಲ್ಲಿ ಯೋಜನೆ ಮಾಡಿದ್ದಾರೆ ಸರ್ ಅವ್ರ ಸಂಬಂಧಿಕರು. ಇಲ್ಲಿ ಬಲಭಾಗದಲ್ಲಿ ಅವ್ರ ಮಾಹಿತಿ ತುಂಬಿ ಇಲ್ಲಿ ಅವ್ರದ್ದು ವೈಯಕ್ತಿಕ ಮಾಹಿತಿಯನ್ನ ತುಂಬಿ ಅವ್ರು ಇಲ್ಲಿ ಸಹಿ ಮಾಡ್ಬೇಕು ಸರ್. ಒಂದ್ ವೇಳೆ ಮತದಾರರು ದಾಂಡೇಲಿಯಲ್ಲಿ ಲಭ್ಯವಿಲ್ಲದಿದ್ದರೆ ಅವರ ಮನೆಯಲ್ಲಿ ಯಾರು ಸಂಬಂಧಿಕರು ಸಹಿ ಮಾಡಿ ಕೆಳಗಡೆ BLO ಸಹಿ ಮಾಡ್ತಾರೆ. ಇದನ್ನ ಪ್ರತಿ ಮತದಾರಿಗೆ ನಾವು ದ್ವಿಪ್ರತಿಯಲ್ಲಿ ನಾಳೆಯಿಂದ ನಮ್ದು ಕಾರ್ಯ ಆರಂಭ ಆಗುತ್ತೆ ಸರ್. ಆಮೇಲೆ ಪ್ರತಿ ಮನೆಗೆ ಈ ನಮೂನೆಯನ್ನು ಕೊಟ್ಟ ನಂತರ ಈ ಸ್ಟಿಕರ್ಗಳನ್ನ ಮನೆಗೆ ಹಚ್ತಾರೆ. ಈ ನೀಲಿ ಕಲರ್ ಸ್ಟಿಕರ್ ಅನ್ನು ಹಂಚ್ತಾರೆ. ಒಂದ್ ವೇಳೆ ಮನೆ ಕೀಲಿ ಇದ್ರೆ, ಲಾಕ್ ಇದ್ರೆ ಈ ಕೆಂಪು ಸ್ಟಿಕರ್ ಅನ್ನು ಅಂಟಿಸ್ತಾರೆ. ಅದರ ನಂತರ 29/7/2026 ನಂತರ ಮನೆ ಭೇಟಿ ಆದ ನಂತರ ನಾವು ಕರಡು ಮತದಾರ ಪಟ್ಟಿಯನ್ನ ಪ್ರಕಟಣೆ ಮಾಡ್ತೇವೆ. ಅದು 5/8ಕ್ಕೆ 5/8ಕ್ಕೆ ಮತದಾರ ಪಟ್ಟಿ ಪ್ರಕಟಣೆ ಆದ ನಂತರ ಕೆಲವರು ಆಕ್ಷೇಪಣೆ ಹಾಕ್ಬೋದು, ನಂದು ಸೇರ್ಪಡೆ ಆಗಿಲ್ಲ, ನಂದು ಇಲ್ಲಿ ಸೇರ್ಪಡೆ ಆಗಿದೆ ಅಂತ. ಅದಕ್ಕೆ ಮತ್ತೆ ನಾವೇನ್ ಮಾಡಿದ್ದೇವೆ, ಆಕ್ಷೇಪಣೆ ಕಾಲ್ಫಾರ್ ಮಾಡ್ಲಿಕ್ಕೆ 5/8ರಿಂದ 4/9ವರೆಗೆ ಅವಕಾಶ ಮಾಡಿಕೊಟ್ಟಿದ್ದೇವೆ. ಅವರು ತಮ್ಮ ಕ್ಲೇಮ್ಸ್ ಮತ್ತು ಅಬ್ಜೆಕ್ಷನ್ಸ್ ಕೊಡ್ಬೋದು. ಅದರ ನಂತರ ಸರ್ ಅವ್ರೇನು ಕೊಟ್ಟ ನಂತರ ಮೇಡಮ್ ಅವರು ಪ್ರತಿಯೊಬ್ಬರಿಗೆ ನೋಟಿಸ್ ಕೊಟ್ಟು ವಿಚಾರಣೆ ಮಾಡ್ತಾರೆ. 3 ತಾಲೂಕು ಹಳ್ಯಾಳ್, ಜೋಯಿಡಾ, ದಾಂಡೇಲಿಯಲ್ಲಿ ಎಷ್ಟು ಬಾಕಿ ಇದ್ದಾರೆ, ಏನು ಆಕ್ಷೇಪಣೆ ಬರ್ತವೆ, ಪ್ರತಿಯೊಂದು ಅರ್ಜಿಯನ್ನ ಅವರು ವಿಚಾರಣೆ ಮಾಡಿ ಅದಕ್ಕೆ ಆದೇಶವನ್ನು ಕೊಡ್ತಾರೆ. ಅವಾಗ ಆ ಮತದಾರನ್ನ ನಾವು ಆ ಮತಗಟ್ಟೆಗೆ ಸೇರ್ಪಡೆ ಮಾಡಬೇಕು ಅಂತೇಳಿ ಮೇಡಮ್ ವಿಚಾರಣೆ ಮಾಡಿ ಆದೇಶ ಮಾಡಿದ ನಂತರ 7/10/2026ಕ್ಕೆ ಅಂತಿಮವಾಗಿ ನಾವು ಮತದಾರ ಪಟ್ಟಿಯನ್ನು ಪ್ರಕಟಣೆ ಮಾಡ್ತೇವೆ. ಅಂತಿಮ ಮತದಾರ ಪಟ್ಟಿ ಪ್ರಕಟಣೆ ಮಾಡುವುದು 7/10/2026ಕ್ಕೆ. ಒಂದು ವೇಳೆ ಮೇಡಮ್ ಅವರು ಮಾಡಿದ ಆದೇಶ ಅವರಿಗೆ ಸರಿ ಅನಿಸದೇ ಇದ್ರೆ ಅವರು ಜಿಲ್ಲಾಧಿಕಾರಿಗಳಿಗೆ, ಜಿಲ್ಲಾ ಚುನಾವಣಾಧಿಕಾರಿಗಳಿಗೆ ಮೇಲ್ಮನವಿಯನ್ನು ಸಲ್ಲಿಸಬಹುದು. ಅಲ್ಲೇನೂ ಸಹಿತ ಸಮಾಧಾನ ಆಗದೇ ಇದ್ರೆ 2ನೇ ಮೇಲ್ಮನವಿಯನ್ನ ನಮ್ದು ಕರ್ನಾಟಕ ರಾಜ್ಯದ ಚುನಾವಣಾ ಅಧಿಕಾರಿಗಳಿಗೆ, ಮುಖ್ಯ ಚುನಾವಣಾಧಿಕಾರಿ ಬೆಂಗಳೂರವರಿಗೆ ಮೇಲ್ಮನವಿಯನ್ನು ಸಲ್ಲಿಸಿ ಅವರ ಒಂದು ಮತದಾರ ಪಟ್ಟಿಯಲ್ಲಿ ಸೇರ್ಪಡೆ ಬಗ್ಗೆ ಒಂದು ಆದೇಶವನ್ನು ಮಾಡ್ಕೊಳ್ಬಹುದಾಗಿದೆ. ಭಾವಚಿತ್ರವನ್ನ ಈ ನಮೂನೆ ಹಚ್ಚಿ ಕೊಡಬೇಕು. ಅದು ಭಾವಚಿತ್ರ ಹೇಗಿರ್ಬೇಕಂದ್ರೆ ವೈಟ್ ಬ್ಯಾಕ್ಗ್ರೌಂಡ್ ಒಂದು ಭಾವಚಿತ್ರ ಹಚ್ಚಿ ಈ ಫಾರ್ಮ್ ಅನ್ನ ಕೊಡಬೇಕು. ಆಮೇಲೆ ಮೇಡಮ್ ಅವರು ಇದು ನಮ್ದು ಕರಡು ಮತದಾರ ಪಟ್ಟಿ ಪ್ರಕಟಣೆ ಮಾಡಿದ ನಂತರ ಆಕ್ಷೇಪಣೆ ವಿಚಾರಣೆ ಆದ ನಂತರ ಅವರಿಗೆ ಏನಾದರೂ ಡಾಕ್ಯುಮೆಂಟ್ಸ್ ಜೊತೆಗೆ ಕೊಡುವುದಾದ್ರೆ ಚುನಾವಣಾ ಆಯೋಗದವರು 12 ಡಾಕ್ಯುಮೆಂಟ್ಸ್ ಗಳಿಗೆ ಅವಕಾಶ ಮಾಡಿಕೊಟ್ಟಿದ್ದಾರೆ. ಅದರಲ್ಲಿ ಜಾತಿ ಪ್ರಮಾಣ ಪತ್ರ ಇದೆ, ಜನನ ಪ್ರಮಾಣ ಪತ್ರ ಇದೆ. ಅದನ್ನ ಲಿಸ್ಟ್ ಸಹಿತ 12 ಡಾಕ್ಯುಮೆಂಟ್ಸ್ ಏನಿದೆಯಲ್ಲ ಅದ್ರದ್ದು ಸಹಿತ ನೀವು ಪಟ್ಟಿ ಕೊಡ್ತೇನೆ. 12 ದಾಖಲೆಗೆ ಅವಕಾಶ ಮಾಡಿಕೊಟ್ಟಿದ್ದಾರೆ ಚುನಾವಣಾ ಆಯೋಗ.
ನಮಸ್ಕಾರ. ಇದು ಕೊನೆಯ ಹಂತದ ಟ್ರೈನಿಂಗ್ ಅನ್ನು ಕೊಡ್ಲಿಕ್ಕೆ ನಾವು ಇಲ್ಲ ಸೇರಿದ್ದೀವಿ. ARO ಮೇಡಮ್ ಇದ್ದಾರೆ, ತಹಶೀಲ್ದಾರ್ ಸರ್ ಇದ್ದಾರೆ, ಎಲ್ಲ BLO ಮೇಲ್ವಿಚಾರಕರಿದ್ರಿ, BLO ಇದೆ. ಈಗ ನಾಳೆಯಿಂದ ನಿಮ್ದು ಕಾರ್ಯವನ್ನು ಫೀಲ್ಡ್ ನಲ್ಲಿ ಶುರು ಆಗ್ತಾ ಇದೆ. ಅದಕ್ಕೆ ಇದು ಕೊನೆ ಹಂತದ ತರಬೇತಿಯನ್ನು ನಾವು ಇಲ್ಲಿ ಮಾಡ್ತಾ ಇದ್ದೀವಿ. ನಾವೆಲ್ಲರೂ ನಮ್ಮ ತಹಶೀಲ್ದಾರ್ ಕಾರ್ಯಾಲಯ ಪರವಾಗಿ ನಿಮ್ಮೆಲ್ಲರೂ ಸ್ವಾಗತಿಸ್ತಾ ಈ ತರಬೇತಿಯನ್ನು ನಾವು ಪ್ರಾರಂಭ ಮಾಡ್ತಾ ಇದ್ದೀವಿ. ಈಗ ಎನ್ಯುಮರೇಷನ್ ಫಾರ್ಮ್ ಅಂದ್ರೆ ಏನು, ಅದರಲ್ಲಿ ಎಷ್ಟು ಭಾಗಗಳು ಇವೆ, ಅದು ಹೆಂಗೆ ತುಂಬಬೇಕು, ಅದ್ರ ಬಗ್ಗೆ ಹಿಂದಿನ ಟ್ರೈನಿಂಗ್ ಎಲ್ಲ ಕಡೆ ನಾವು ಹೇಳಿದ್ದೀವಿ. ಮುಖ್ಯವಾದ ಇದರಲ್ಲಿ ಇರೋದು ಎನ್ಯುಮರೇಷನ್ ಫಾರ್ಮ್ಸ್. ಯಾವ ಮತದಾರ ಎನ್ಯುಮರೇಷನ್ ಫಾರ್ಮ್ಸ್ ಅನ್ನು ಬರುವುದಿಲ್ಲ, ಅವನು ಹೋಟೆಲ್ ಲಿಸ್ಟ್ ನಲ್ಲಿ ಹೆಸರನ್ನು ಬರುವುದಿಲ್ಲ. ಅದಕ್ಕೆ ನಿಮ್ಮ ಮತಗಟ್ಟೆದಲ್ಲಿ ನಿಮ್ಗೆ ಆಲ್ರೆಡಿ ಹಂಚಿಕೆ ಆಗಿದೆ. 2005 ಮತಗಟ್ಟೆ ಪ್ರಕಾರ ಎನ್ಯುಮರೇಷನ್ ಫಾರ್ಮ್ಸ್ ಅನ್ನು ನಿಮ್ಮ ಕೈಗೆ ಬಂದಿದೆ. 2025 ಮತ ಪಟ್ಟಿಯ ಪ್ರಕಾರ ಹೋಟೆಲ್ ಲಿಸ್ಟ್ ಪ್ರಕಾರ ನಿಮಗೆ ಎನ್ಯುಮರೇಷನ್ ಫಾರ್ಮ್ಸ್ ಅನ್ನು ಬಂದಿದೆ. ಅದೇ ರೀತಿಯಲ್ಲಿ ಅದರಲ್ಲಿ ಮುಖ್ಯವಾದ ಮೊದಲನೇ ಭಾಗ ಮೇಲೆ ಎಲೆಕ್ಟರ್ಸ್ ನೇಮ್, ಅಡ್ರೆಸ್ ಮತ್ತು ಸೀರಿಯಲ್ ಪಾರ್ಟ್ ನಂಬರ್ ಮತ್ತು ಓಲ್ಡ್ ಫೋಟೋವನ್ನು ಪ್ರಿಂಟ್ ಆಗಿ ಬಂದಿದೆ. ಅಲ್ಲಿ ಕೆಳಗಡೆ ಬರ್ತಾ ಇರುವ ಅವ್ರು ತುಂಬಬೇಕಾದ ಮಾಹಿತಿಯನ್ನು 2002 ಮತದಾರ ಯಾದಿಯಲ್ಲಿ ಯಾವ ರೀತಿಯಲ್ಲಿ ಇತ್ತು ಅದರ ಪ್ರಕಾರ ಅವರ ಮಾಹಿತಿಯನ್ನು ಒಂದ್ ಸೈಡ್ ನಲ್ಲಿ ತುಂಬಿಕೊಟ್ರು ಅವ್ರ ಕೆಲಸ ಮುಗೀತದೆ. ಅದರಲ್ಲಿ ಅವ್ರು ಸಹಿ ಮಾಡಿಕೊಡ್ಬೇಕು. 2 ಕಾಪಿಯನ್ನು ಕೊಟ್ಟಿದ್ದಾರೆ. ಅಲ್ಲಿ ಒಂದು ಕಾಪಿಯನ್ನು BLO ಗೆ ಅವರು ಸಹಿ ಮಾಡಿ ಕೊಡ್ತಾರೆ. ಅದರಲ್ಲಿ ನೀವು ದೃಢೀಕರಣ ಮಾಡಿ BLO ನೀವು ಇಟ್ಕೊಳ್ತೀರಿ. ಇನ್ನೊಂದು ಕಾಪಿಯನ್ನು ಮತದಾರ ಹತ್ರ, ಅವ್ರ ಮತದಾರ ಯಾವ್ದು ಯಾರ ಹೆಸರಿದೆ ಅವನ ಮನೆಯಲ್ಲಿ ಅವನ ಕೈನಲ್ಲಿ ಇರ್ತದೆ. ಈ ಎನ್ಯುಮರೇಷನ್ ಫಾರ್ಮ್ ಬಂದ ನಂತರ ಅದನ್ನು ಮುಂದಿನ ಹಂತದಲ್ಲಿ ಯಾವ ರೀತಿಯಲ್ಲಿ ಸ್ಕ್ಯಾನ್ ಮಾಡಬೇಕು ಮೊಬೈಲ್ ನಲ್ಲಿ, ಮತ್ತು ಅದಕ್ಕೆ ನಿಮ್ಗೆ ಪ್ರತಿಯೊಂದು ಪಂಚಾಯತ್ ಅಲ್ಲಿ ಮತ್ತು ತಹಶೀಲ್ದಾರ್ ಕಾರ್ಯಾಲಯದಲ್ಲಿ ನಿಮ್ಗೆ BLO ಹೆಲ್ಪ್ ಲೈನ್ ಡೆಸ್ಕ್ ಅಂತ ಮಾಡಿದ್ದಾರೆ. ಅದಕ್ಕೆ ಪ್ರತಿಯೊಂದು ಫಾರ್ಮ್ ಅನ್ನು ಸ್ಕ್ಯಾನ್ ಮಾಡಿ ಎಲೆಕ್ಷನ್ ಕಮಿಷನ್ ವೆಬ್ಸೈಟ್ ನಲ್ಲಿ ಅದು ಹೋಗ್ಬೇಕಾಗ್ತದೆ. ಇಷ್ಟು ಕೆಲಸವನ್ನು ಈ ಮೊದಲನೇ ಹಂತದಲ್ಲಿ ಆಗ್ಬೇಕಾಗಿದೆ. ಈ ಮೊದಲನೇದಾಗಿ ನೀವು ಪ್ರತಿಯೊಂದು ಮನೆಗೆ ಹೋಗಿ ಎನ್ಯುಮರೇಷನ್ ಫಾರ್ಮ್ ಹಂಚ್ತೀರಿ, ಕೊಡ್ತೀರಿ. ಆ ಸಮಯದಲ್ಲಿ ಅದಕ್ಕಿಂತ ಮೊದಲು ಹಂಚಬೇಕಾದ್ರೆ ಏನ್ ಕೆಲಸವನ್ನು ಮಾಡಬೇಕು, ಆಲ್ರೆಡಿ ನಿಮ್ಮ ಹತ್ರ ಒಂದು ಹೋಟೆಲ್ ಲಿಸ್ಟ್ ಇದೆ, ಅದರ ಪ್ರಕಾರ ಎಲ್ಲರದು ಒಂದು ಮನೆಯದು ಎನ್ಯುಮರೇಷನ್ ಫಾರ್ಮ್ಸ್ ಬಂದಿದೆ ಇಲ್ವಾ, ಆ ಕಡೆ ಈ ಕಡೆ ಆಗಿದ್ದಿದ್ರೆ ಅದೊಂದು ಸರಿಯಾಗಿ ಜೋಡಿಸಿ ಮೊದಲು ಅದೊಂದು ಪ್ರತಿಯೊಂದು ಮನೆಗೆ ಹಂಚಿಕೆ ಮಾಡ್ಲಿಕ್ಕೆ ನೀವು ಹೋಗ್ಬೇಕಾದ ಸ್ಟಿಕರ್ ಕೂಡ ಇದೆ. ಮನೆ ಬಾಗಿಲಕ್ಕೆ ಒಂದು ಸ್ಟಿಕರ್ ಅನ್ನು ಆಡಿಸ್ಬೇಕು. ನಿಮ್ಮ ಹೆಸರು ಮತ್ತು ಮೊಬೈಲ್ ನಂಬರ್ ಅನ್ನು ಅದರ ಮೇಲೆ ಬರಿಬೇಕು. ಆಮೇಲೆ ಆ ಎನಿಮೇಷನ್ ಫಾರ್ಮ್ ಹಂಚಿದ ನಂತರ ಮತ್ತೊಂದ್ಸಲ 2ನೇ ವಿಸಿಟ್ ನಲ್ಲಿ ಹೋಗಿ ಅವ್ರ ಎನಿಮೇಷನ್ ವಾಪಸ್ ಅಂತ ತೊಗೊಳಿಕ್ ಹೋಗ್ಬೇಕು. ಅದೊಂದು ಸರಿಯಾಗಿ ತುಂಬಿದಾರ ಅದನ್ನು ನೋಡಿ, ಅಕಸ್ಮಾತ್ ಯಾರಿಗೆ ತುಂಬಲಿಕ್ಕೆ ಆಗ್ಲಿಲ್ಲ ಅಂದ್ರೆ ಅವ್ರು ಸಹಕರಿಸ್ಬೇಕಂತ BLO ಅವರು ಹೆಲ್ಪ್ ಮಾಡ್ಬೇಕು ಅವ್ರಿಗೆ. ಅದೇ ರೀತಿಯಲ್ಲಿ ಆ ಫಾರ್ಮ್ ದಲ್ಲಿ ಏನಾದ್ರೂ ಹೊಸ ಫೋಟೋನ ಹಾಕ್ಬೇಕಂತ ಇದೆ, ಆ ಹೊಸ ಫೋಟೋನ ಅವರ ತಗೊಂಡಲ್ಲೇ ಅಂಟಿಸಿ ಕಂಪಲ್ಸರಿ ಕೊಡ್ಬೇಕಂತ ಮೊದಲನೇ ಭೇಟಿಗೆ ಅವ್ರಿಗೆ ಹೇಳಿ. ಯಾಕಂದ್ರೆ ಹಳೆ ಫೋಟೋ ಇದ್ರೆ ಬ್ಲಾಕ್ ಅಂಡ್ ವೈಟ್ ಎಲ್ಲ ಚೆನ್ನಾಗಿರ್ತೀವಿ, ಕಲರ್ ಫೋಟೋ ಬ್ಯಾಕ್ ಗ್ರೌಂಡ್ ಅಲ್ಲಿ ಇದ್ದಿದ್ದು ವೈಟ್ ಇದ್ದಿದ್ದು ಬ್ಯಾಕ್ ಗ್ರೌಂಡ್ ಇದ್ದಿದ್ದು ಫೋಟೋನ ಇದ್ರೆ ಭಾಳ ಚೆನ್ನಾಗಿ ಆ ರೀತಿಲಿ ಫೋಟೋನ ಹಂಚಿ ಅವ್ರು ಸಹಿ ಆಗಿದೆ ಎನಿಮೇಷನ್ ಫಾರ್ಮ್ ಅನ್ನು ಕಲೆಕ್ಟ್ ಮಾಡಬೇಕು. ಈ ಪ್ರತಿಯೊಂದು ಮತಗಟ್ಟೆಯಲ್ಲಿ ನಿಮ್ ಬಂತಾ ಇರುವ ಎನಿಮೇಷನ್ ಫಾರ್ಮ್ ಸರಿಯಾಗಿದೆ ಒಂದ್ಸಲ ನೋಡ್ಕೊಳ್ಳಿ, ಎಷ್ಟು ಸಂಖ್ಯೆ ಅದರ ಪ್ರಕಾರ ಅಷ್ಟು ಬಂದಿದೆ ಅಂತ ನೋಡಿ. ಬರ್ಲಿಲ್ಲ ಅಂದ್ರೆ ಇನ್ನೊಂದು ಹಂತದಲ್ಲಿ ನಿಮಗೆ ಕೊಡ್ತಾರೆ.